ಭಗವದ್ಗೀತೆ ಒಂದು ಶ್ಲೋಕ ಹೇಳುತ್ತಾ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಹೇಳಿ. ಯಾವಾಗ ಧರ್ಮ ಅಳಿವಿನಂಚಿಗೆ ಹೋಗುತ್ತಾ, ಈ ಭಾರತದ ಆಧ್ಯಾತ್ಮಿಕ ಭೂಮಿಯಲ್ಲಿ ಆಧ್ಯಾತ್ಮಿಕ ಅಳಿವಿನಂಚಿಗೆ ಹೋಗುತ್ತಾ, ಆವಾಗ ಒಬ್ಬೊಬ್ಬ ಪುರುಷ ಅಥವಾ ಒಬ್ಬ ವ್ಯಕ್ತಿ ಜನಿಸಿ ಬರ್ತಾರಂತ. ಆ ಮಾತು ಸತ್ಯ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮಂಥ ಜ್ಞಾನಿಗಳು ಈ ಪ್ರಪಂಚಕ್ಕೆ ಬೇಕಾಗಿದ್ದಾರೆ. ಯಾಕಂದ್ರೆ ಸಮಾಜದ ಗದ್ದಲ ನಡವಳಿಕೆ ಬಿದ್ದು ಮನುಷ್ಯ ತಾನು ಯಾವ ಹಾದಿಯನ್ನು ಹಿಡಿತದಾನೆ ಎಂಬುದು ಅರಿವಿಗೆ ಬರ್ತಾ ಇಲ್ಲ. ಆ ಸಂದರ್ಭದಲ್ಲಿ ನೀವು ಹಾಕಿದಂಥ ಆ ಸಾಮಾಜಿಕ ಸಂದೇಶದ ತುಣುಕು ವಿಡಿಯೋಗಳಾಗಲಿ ಚಿತ್ರಗಳಾಗಲಿ ತುಂಬ ಅಪರೂಪದಾಯಕವಾಗಿದೆ. ಕಾರ್ಯಕ್ರಮದ ಬಗ್ಗೆ ಹೇಳ್ಬೇಕೆಂದರೆ ದಿನವಿಡೀ ಸಾಲಲ್ಲ ಅನಿಸುತ್ತೆ. ಚಿಕ್ಕ ವಯಸ್ಸಿಗೆ ಇಷ್ಟು ಪ್ರಬುದ್ಧವಾದ ಮಾತನ್ನು ಭಗವಂತ ನಿಮ್ಮ ಬಾಯಲ್ಲಿ ನುಡಿಸ್ತಾ ಇದ್ದಾನೆ ಸರ್. ಈ ಸಮಾಜಕ್ಕೆ ಭಗವಂತ ಕೊಟ್ಟ ಉಡುಗೊರೆ ನೀವು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು ತುಂಬ ತಿಳ್ಕೊಳ್ತಾ ಇದ್ದೀವಿ ಸರ್. ಮತ್ತು ನೀವೆಂಥ ಪುಣ್ಯವಂತರು ಅಂದರೆ ಸರ್, ಅವ್ರು ಏನೇನೋ ಸಾಧನೆ ಮಾಡಿರ್ತಾರೆ. ಸಾಧನೆ ಮಾಡಿ ಕೆಲವರು ಸರ್ ನೀವು ಹೇಳೋದ್ರ ಮೇಲೆ ನಾನು ಡಿಸಿಷನ್ ತಗೋತೀನಿ ಅಂತ ಹೇಳ್ತಾರೆ. ಅಂತಂದರೆ ನೀವು ಎಂಥ ಪುಣ್ಯವಂತರು. ಆ ದೇವರು ನಿಮ್ಮ ರೂಪದಲ್ಲಿ ಈ ಕಲಿಯುಗಕ್ಕೆ ಬಂದಿದ್ದಾನೆ. ಈ ಅನ್ಯ ಮಾರ್ಗದಲ್ಲಿ ಹೋಗೋಂಥವ್ರಿಗೆ ಧರ್ಮದ ದಾರಿಯಲ್ಲಿ ನಡ್ಕೊಂಡು ಹೋಗೋವಂಥ ದಾರಿ ತೋರಿಸೋಂಥ ಒಬ್ಬರು ಕಲಿ ನೀವು ಅಂತ ಹೇಳ್ಬೋದು. ಮತ್ತು ಬೇರೆ ಲೈಫ್ ಚೇಂಜ್ ಆಗಿದೆ ಹಂಗೆ ಹಿಂಗೆ ಅನ್ನೋಕ್ಕಿಂತ ನನ್ನ ಲೈಫಲ್ಲೇ ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ. ನನ್ನ ಕೆಟ್ಟ ಯೋಚನೆಗಳು, ಕೆಟ್ಟ ಘಟನೆಗಳು ನನ್ನ ಲೈಫಲ್ಲೇ ನಾನೇ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ. ಯಾವುದೇ ಒಂದು ಬೇಜಾರದಲ್ಲಿದ್ದರೆ, ಯಾವುದೇ ಒಂದು ನೋವಲ್ಲಿರುವಾಗಲೂ ನಿಮ್ಮದೊಂದು ವಿಡಿಯೋವನ್ನು ನೋಡಿದ್ರೆ ಅದು ಮನಸ್ಸಿಂದಲೇ ಫುಲ್ ಕೆಟ್ಟ ಒಂದು ಯೋಚನೆ ಆಗಲಿ ಇದಾಗಲಿ ದೂರ ಹೋಗ್ತದೆ. ತುಂಬ ಹ್ಯಾಪಿ ಸರ್. ನಮ್ಗೆ ಅನ್ಸೋದೇನು ಅಂತಂದರೆ, ನಮ್ಮಂಥವ್ರಿಗೆ ಆಯಸ್ಸು ಜಾಸ್ತಿ ಆಗೋದಕ್ಕಿಂತ ನಿಮ್ಮಂಥವ್ರಿಗೆ ಆಯಸ್ಸು ಜಾಸ್ತಿ ಆದರೆ ನಮ್ಮಂಥವ್ರಿಗೆ ತುಂಬ ಜನಕ್ಕೆ ಆಯಸ್ಸು ಹೆಚ್ಚು ಮಾಡ್ತೀರಾ ಅಂತ ನಮಗನ್ಸುತ್ತೆ. ಕರ್ನಾಟಕದ ತಾಯಂದಿರ ಆಶೀರ್ವಾದ ನಿಮ್ಗೆ ಯಾವತ್ತೂ ಇರುತ್ತೆ. ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮಂತಹ ಆಧ್ಯಾತ್ಮ ಗುರುಗಳನ್ನು ಪಡೆದು ನನಗೆ ಮಾರ್ಗದರ್ಶಕವಾಗಿ ಇರುವುದೇ ನನ್ನ ದೊಡ್ಡ ಪುಣ್ಯ. ನಿಮ್ಮಂತಹ ಗುರುಗಳನ್ನು ಪಡೆಯಲು ನನಗೆ ಎಷ್ಟೋ ಜನ್ಮಗಳೇ ಬೇಕಾಗಿತ್ತೋ ಏನೋ, ಆದರೆ ಅದಕ್ಕೋಸ್ಕರ ದೇವರು ಕೊಟ್ಟದ್ದು ದೊಡ್ಡ ಪುಣ್ಯ ಎಂದು ತಿಳಿದುಕೊಳ್ಳುತ್ತೇನೆ. ನಿಮಗೆ ಕೋಟಿ ಕೋಟಿ ವಂದನೆಗಳು ಗುರುಗಳೇ. ನೀವು ಹೇಳುವ ಪ್ರತಿಯೊಂದು ನುಡಿಗಳು ಮನುಷ್ಯನ ಜೀವನವನ್ನು ಪರಿವರ್ತನೆ ಮಾಡಲಿ ಅಂತ ಹೇಳಿ ನೀವು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಮುಂದುವರಿಲಿ, ನೀವು ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂಥೇಳಿ ಜ್ಞಾನಾಶ್ರಮ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ಹರೇ ಕೃಷ್ಣ ಗುರುಗಳೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಆಧ್ಯಾತ್ಮ ಗುರುಗಳಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಹ್ಯಾಪಿ ಬರ್ತ್ಡೇ ಸರ್. ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ಆ ದೇವರಲ್ಲಿ ನಾನು ಕೇಳ್ಕೊತೀನಿ, ಆ ದೇವರು ನಿಮಗೆ ಆಯಸ್ಸು ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮಿಂದ ನಮ್ಮ ಎಷ್ಟೋ ಜನರ ಬದುಕು ಕತ್ತಲಾಗಿದ್ದ ಲೈಫು ಬೆಳಕಿಗೆ ಬರ್ತಾ ಇದೆ. ಅದಕ್ಕೊಂದು ಕತ್ತಲೆಗೆ ಒಂದು ಬೆಳಕಾಗಿ ನಿಂತ್ಕೊಂಡಿದ್ದೀರಾ. ಆ ದೇವರ ಆಶೀರ್ವಾದ ನಿಮಗಿರಲಿ ಸರ್. ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾನು ಇವಾಗ ಒಂದು 6 ತಿಂಗಳಿಂದ ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಎಷ್ಟೋ ಜನರಿಗೆ ಒಂದು ಬೆಳಕಾಗ್ತಾ ಇದೆ ನಿಮ್ಮ ಕಾರ್ಯಕ್ರಮ. ಇದೇ ಥರ ಇರಲಿ. ಇನ್ನೂ ಮುಂದೆ ಎಷ್ಟೋ ಜನಗೆ ಇದು ತಲುಪೋ ತನಕ ಇನ್ನೂ ಇದೇ ಥರ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ತುಂಬ ಸರ್ ನಿಮ್ಗೆ ಎಷ್ಟು ಯಾವ ಥರ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲ ಆರೋಗ್ಯ ಕೊಡಬೇಕು. ಆರೋಗ್ಯ ನೀವು ತಗೊಳ್ಳೇಬೇಕು. ಆಲ್ರೆಡಿ ಆರೋಗ್ಯ ಸಮಸ್ಯೆ ಆಗಿತ್ತು ನಿಮಗೆ. ಏಕೆ ಅಂತಂದರೆ ನಿಮ್ಗೆ ಇನ್ನೂ ಕೋಟಿ ತಂದು ಸುರಿದ್ರು ನೀವು ಅದನ್ನು ತಗೊಳ್ಳೋ ಅಂಥವ್ರಲ್ಲ ಅಂತ ಗೊತ್ತಾಗುತ್ತೆ. ಅದೆಲ್ಲ ನೀವು ಜ್ಞಾನಿಗಳು. ನಿಮ್ಮನ್ನು ನೋಡಿ ನಾವು ನಿಮ್ಗಿಂತ ಸೀನಿಯರ್ಸ್ ಇದ್ರೂ ತಿಳ್ಕೊಳ್ಳೋದು, ಜ್ಞಾನಕ್ಕೆ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್. ನಮ್ಮಂಥ ಒಂದು ಈಗಿನ ಸಮಾಜಕ್ಕೆ ಧರ್ಮದ ಮಾರ್ಗ, ಧರ್ಮದ ದಾರಿಯಲ್ಲಿ ನಡೆಯುವಂಥ ದಾರಿ ದೀಪ ಅಂತ ಹೇಳ್ಬೋದು ಸರ್. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಮತ್ತೊಮ್ಮೆ ಎಷ್ಟೋ ಪ್ರಾಣಗಳನ್ನು ಉಳಿಸಿದ್ದೀರಿ. ಆದರೆ ನಾವು ಹೇಳ್ತೀವಿ ನೀವು ದೇವರು ಅಥವಾ ದೇವರ ಸ್ವರೂಪರು ಅಂತ ನಾವು ಹೇಳಿದರೆ ನೀವು ಹೇಳ್ತೀರ ಇಲ್ಲ ನಾನೊಬ್ಬ ನಿಮಿತ್ತ ಮಾತ್ರ, ನನ್ನದೇನಿಲ್ಲ ಅಂತ ಹೇಳ್ತೀರಿ.
ಆ ಭಗವಂತನ ದಯೆ ಇದೆ ಅಂತ ಹೇಳ್ತೀರಿ. ಅವಶ್ಯವಾಗಿ ಭಗವಂತನ ದಯೆ ಇದೆ, ಆದರೆ ನೀವು ಒಪ್ಪಿಕೊಳ್ಳಲೇಬೇಕು. ನೀವು ಕಾರ್ಯಕ್ರಮಕ್ಕೆ ಆ ಜಾಗದಾಗ ಕುಳಿತುಕೊಂಡಾಗ ನಿಮ್ಮೊಳಗೆ ಭಗವಂತ ಪ್ರವೇಶ ಅವಶ್ಯವಾಗಿ ಮಾಡುತ್ತಾನೆ. ಏಕೆಂದರೆ ಸೂಕ್ತವಾದ ದಾರಿಗಳನ್ನು ಕೊಡಲು ಅಷ್ಟು ಸುಲಭವಲ್ಲ. ತುಂಬ ಖುಷಿ ಆಗ್ತಿದೆ. ನಿಮ್ಮ ಹುಟ್ಟುಹಬ್ಬಕ್ಕೆ ನಾನು ಶುಭ ಕೋರ್ತಾ ಇದ್ದೀನಿ. ಭಗವಂತ ನಿಮಗೆ ಆರೋಗ್ಯ ಐಶ್ವರ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಆಶ್ರಮದ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಸಾವಿರಾರು ಜನ ಬಂದು ನಿಮ್ಮ ಆಶ್ರಮದಲ್ಲಿ ಜ್ಞಾನ ಸಂಪತ್ತನ್ನು ಸಂಪಾದಿಸ್ಕೊಂಡು ಹೋಗಲಿ. ಎಷ್ಟೋ ನೊಂದ ಜೀವಿಗಳಿಗೆ ಸಾಂತ್ವನ ಹೇಳ್ತೀರಾ. ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಪರಿಹಾರನೇ ಕೊಟ್ಬಿಡ್ತೀರಾ. ಸೋನು ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಆ ದೇವರು ಆರೋಗ್ಯ ಆಯಸ್ಸು ಸಕಲವನ್ನು ನೀಡಲಿ ಅಂತೇಳಿ ಆ ದೇವರನ್ನ ಪ್ರಾರ್ಥಿಸ್ತೀನಿ. ಹಾಗೂ ನಾನೊಬ್ಬ ಕ್ಯಾಬ್ ಡ್ರೈವರು. ನಾನು ಮುಂಚೆ ಸಾಂಗ್ ಜಾಸ್ತಿ ಹೋಗ್ತಾ ಇದೆ. ಈಗ ನಿಮ್ಮ ವಿಡಿಯೋ ಸಿಕ್ಕಿದ ಮೇಲೆ ಒಂದೂವರೆ ವರ್ಷದಿಂದ ನಾನು ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ. ಪ್ರವಚನ ಆಗಲಿ, ಪ್ರೀತಿ ಮಾತು ಕಾರ್ಯಕ್ರಮ ಆಗಲಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀನಿ ಸರ್. ಕೇಳಿಕೊಂಡು ನಾವು ತುಂಬ ತಿಳ್ಕೊತಾ ಇದ್ದೀನಿ, ತಿದ್ಕೋತಾ ಇದ್ದೀನಿ ತಪ್ಪುಗಳನ್ನ. ಮೊದಲನೇದಾಗಿ ತುಂಬ ತಪ್ಪುಗಳಾಗ್ತಾ ಇರುತ್ತೆ. ಆ ತಪ್ಪನ್ನ ತಿದ್ಕೋತಾ ಇರ್ತೀನಿ. ನಾನೊಬ್ಬ ಎಲ್ಲೊಬ್ಬ ಟ್ಯಾಕ್ಸಿ ಡ್ರೈವರು. ನಮ್ಮಂಥ ಟ್ಯಾಕ್ಸಿ ಡ್ರೈವರ್ಗಳಿಗೆ ಕೇಳ್ತಾ ಇದ್ರೆ ಕೆಲವು ತಪ್ಪು ಮಾಡೋದು ಸಹಜ ಆಗ್ತಾ ಇರುತ್ತೆ. ತಿದ್ದಿ ನಡ್ಕೊಂಡು ಹೋಗೋಕ್ಕೆ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ನಮ್ಮ ಕಡೆಲ್ಲ ಹೇಳ್ತಾರೆ ಸರ್, ಒಳ್ಳೆತನಕ್ಕೆ ಕಾಲಿಲ್ಲ, ಅದರಿಂದ ಏನು ಉಪಯೋಗವಿಲ್ಲ ಅಂತಂದು. ನಿಮ್ಮನ್ನು ನೋಡಿದ ಮೇಲೆ, ಈ ನಿಮ್ಮ ಕಾರ್ಯಕ್ರಮಗಳು ನೋಡಿದ ಮೇಲೆ ನಮಗೆ ಸಂತೋಷವಾಗುತ್ತಿದೆ. ಒಳ್ಳೆಯತನಕ್ಕೆ ಖಂಡಿತವಾಗಿಯೂ ಚೆನ್ನಾಗಿ ಬದುಕಬಹುದು, ಆರಾಮವಾಗಿ ಬದುಕಬಹುದು ಎನಿಸುತ್ತಿದೆ. ಈ ಕಾರ್ಯಕ್ರಮ ನಮಗೆ ಬೇಕಾಗಿದೆ ಸರ್. ಖಂಡಿತ ನೀವು ಮುಂದುವರಿಸಿ ಸರ್. ಜನಗಳಿಗೆ ಒಳ್ಳೆಯ ಉಪಯೋಗವಾಗುತ್ತಿದೆ. ಆ ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಗುರುದೇವ. ನಿಮಗೆ ಆಜ್ಞಾನ ತುಂಬಿರುವ ಈ ಪ್ರಪಂಚದಲ್ಲಿ ಜ್ಞಾನವೆಂಬ ಭಂಡಾರ ಬಿತ್ತನೆ ಮಾಡಲು ಹೊರಟಿದ್ದೀರಾ. ಧನ್ಯವಾದಗಳು ನಿಮಗೆ. ನಂದೊಂದು ಚಿಕ್ಕ ಕ್ವಶನ್ ಇದೆ ಗುರುದೇವ ನಿಮ್ಮ ಹತ್ರ. ಜ್ಞಾನ ಆಶ್ರಮ ಒಂದು ಸೃಷ್ಟಿ ಮಾಡಲಿಕ್ಕೆ ಅಥವಾ ಹುಟ್ಟಿಕೊಳ್ಳಿಕ್ಕೆ ಒಂದು ಮೂಲ ಕಾರಣ ಇರುತ್ತೆ. ಆ ಕಾರಣವೇನೆಂದು ಅಷ್ಟೇ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮಗೆ. ನೀವು ಮಾಡ್ತಾ ಇರುವಂಥ ಕಾರ್ಯ, ನೊಂದ ಮನಸ್ಸುಗಳಿಗೆ ಹೇಳ್ತಾ ಇರುವಂಥ ಸಾಂತ್ವನದ ಕೆಲಸ ಹೀಗೆ ಮುಂದುವರಿದೆ ಅಂತ ಹೇಳ್ತಾ, ನಿಮ್ಗೆ ಇನ್ನೂ 100 ವರ್ಷ ಆಯಸ್ಸು ಹೆಚ್ಚಾಗಲಿ ಅಂತ ಹೇಳ್ತಾ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಗುರುಗಳೇ, ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಈ ಒಂದು ಜ್ಞಾನಾಶ್ರಮ ಅನೇಕ ನೊಂದ ಮನಸ್ಸುಗಳಿಗೆ ಆಶ್ರಯವಾದ ತಾಣವಾಗಿದೆ. ನಿಮ್ಮ ಪ್ರತಿ ಮಾತುಗಳನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಂಡು ನೆಮ್ಮದಿಯಾಗಿದ್ದೇನೆ. ನಿಮ್ಮ ಈ ಮಾತುಗಳು ಯುಗಗಳಲ್ಲೂ ಉಳಿಯುವಂತಾಗಲಿ. ನಮಸ್ಕಾರ, ನನ್ನ ಹೆಸರು ಶಿವಪ್ರಸಾದ್ ಅಂತ. ನಾನು ಸೋನು ಶ್ರೀನಿವಾಸ್ ಅವ್ರ ಕಾರ್ಯಕ್ರಮನ ಪ್ರತಿನಿತ್ಯ ನೋಡ್ತೀನಿ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅದು ಭಾಳ ವಿಷಯ ಇದೆ, ಅದು ಮುಗಿಯೋದಿಲ್ಲ. ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು. ಸೋನು ಶ್ರೀನಿವಾಸ್ ಸರ್, ಒಳ್ಳೇದಾಗಲಿ ಅಂತ ಇಷ್ಟೇ. ಹಾಯ್ ಅಣ್ಣ, ನನ್ನ ಹೆಸರು ತನುಷ್. ಹ್ಯಾಪಿ ಬರ್ಡೇ ಟು ಯು. ಈ ಥರ ನೀವು ಪ್ರೋಗ್ರಾಮ್ ಮಾಡ್ತಿರೋಕ್ಕೆ ಎಷ್ಟೋ ಜನರಿಗೆ ಹೆಲ್ಪ್ಫುಲ್ ಆಗಿದೆ. ಹಾಗೆ ನಿಮ್ಮ ಜೊತೆ ಮಾತಾಡಿ ನನಗೂ ಸ್ವಲ್ಪ ಖುಷಿಯಾಗಿದೆ. ಈ ಥರನೇ ಪ್ರೋಗ್ರಾಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು.